ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂತೇಳಿ ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡ್ತಾರೆ. 1964ರಲ್ಲಿ ಅಡಿಗಲ್ ಹಾಕಿ ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾರೆ. ಇವತ್ತು ನೀರು ಬರ್ತದ, ನಾಳೆ ನೀರು ಬರ್ತದ. ಸುಮಾರು 3,50,000 ಎಕರೆ ಫಲವತ್ತಾದಂಥ ಭೂಮಿಯನ್ನು ಕಳ್ಕೊಂಡು 178 ಹಳ್ಳಿಗಳನ್ನು ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಅಖಂಡ ಮತ್ತು ಕೆಲವು 10ನೇ ತಾರೀಕು ಈ ಸಂದರ್ಭದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನ್ಯಾಯಾಧೀಕರಣ 1976ರಲ್ಲಿ ಆಗಿ ಅನುಷ್ಠಾನ ಆಯಿತು. ಕೃಷ್ಣಾ ನ್ಯಾಯಾಧೀಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು 11 ವರ್ಷಗಳ ನಾವು ಆಸೆ ಇಟ್ಕೊಂಡಿದ್ದೀವಿ 5.91 lakhs ಹೆಕ್ಟರ್ ಅಂದರೆ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ ಇನ್ನುಳಿದಂಥ ಜಿಲ್ಲೆಗಳಿಗೂ ನೀರಾವರಿ ಆಗ್ತದೆ. ಮನೆ ಮಠ ಆಸ್ತಿ ಕಳ್ಕೊಂಡು ಸಂತ್ರಸ್ತಾದವರಿಗೆ ಬದುಕಿಗೆ ಆಶ್ರಯ ಆಗ್ತದೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. 2ನೇ ನ್ಯಾಯಾಧೀಕರಣ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಆಲ್ಮಟ್ಟಿ ಜಲಾಶಯದಲ್ಲೇ ನಮ್ಮ 130 TMC ನೀರನ್ನು ಹಿಡಿದಿಡಲಿಕ್ಕೆ ನ್ಯಾಯಾಧೀಕರಣದಲ್ಲಿ ಅವಕಾಶ. ನ್ಯಾಯಾಧೀಕರಣ 2ರಲ್ಲಿ 1,34,000 ಎಕರೆಯಷ್ಟು ಭೂಮಿಯನ್ನು ಹೊರಗಡೆ ಮತ್ತು ಆರ್ಸಿ ಸೆಂಟರ್ಗಳಿಗೆ ಕೆನಾಲ್ ಸಿಗುತ್ತ 1,34,000 ಎಕರೆ. ಅದರಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 26,000 ಎಕರೆಗಿಂತ ಹೆಚ್ಚು ಭೂ ಸ್ವಾಧೀನ ಮಾಡಿಕೊಳ್ಳುವುದು ಸರಿಯಾಗುತ್ತೆ. ರೈತರ ತಕರಾರಿತ್ತು ಅನೇಕ ವರ್ಷಗಳಿಂದ, 18 ವರ್ಷಗಳಿಂದ ಬೇಡಿಕೆ ಇತ್ತು. ನಮಗೆ ನ್ಯಾಯಸಮ್ಮತವಾದಂಥ ಭೂಮಿ ಬೆಲೆ ಒಳಗಡೆ ಆಗ್ತಕ್ಕಂಥ ಕಟ್ಟಡಗಳಿಗೆ ಸವಕಳಿ ಉರಿಯದನೆ ನಮಗೆ ಶೆಡ್ಯೂಲ್ ಆಫ್ ರೇಟ್ ಪ್ರಕಾರ ಹಣ ಕೊಡಬೇಕು ಅಂತ ಒತ್ತಾಯ. ಹೃದಯದಿಂದ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ ನಾನೇ ಅವರಿಗೆ 18 ವರ್ಷಗಳ ಬೇಡಿಕೆ ಇತ್ತು. 24,000 ರೂಪಾಯಿ ಪ್ರತಿ ಎಕರೆ ನೀರಾವರಿ ಭೂಮಿಗೆ, 20 ಲಕ್ಷ ಎಕರೆ 24 ಲಕ್ಷ ಎಕರೆ ನೀರಾವರಿ ಭೂಮಿಗೆ, 20 ಲಕ್ಷ ಒಣ ಬೇಸಾಯದ ಪ್ರತಿ ಎಕರೆಗೆ ಬೆಲೆ ನಿಗದಿ ಮಾಡುತ್ತದೆ. ಒಳಗಡೆ ಆಗ್ತಕ್ಕಂಥ 20 ಹಳ್ಳಿಗಳ ಕಟ್ಟಡ ಬೆಲೆ ಕರೆಕ್ಟ್ ಶೆಡ್ಯೂಲ್ ಆಫ್ ರೇಟ್ ಪ್ರಕಾರ ಫಿಕ್ಸ್ ಮಾಡಿ ಅದರ ಮೇಲೆ 30% ಹೆಚ್ಚಿಗೆ ಹಾಕಿ ಅವ್ರು ಕೊಡಬೇಕು. ಅವರು ಬೇರೆ ಕಡೆ ಮನೆ ಮನೆಗಳು ನೆಮ್ಮದಿಯಿಂದ ಬರಬೇಕು ಅಂತೇಳಿ ನಾವು ಆದೇಶ ಮಾಡಿ ಪೇಮೆಂಟ್ ಕೂಡ ಸ್ಟಾರ್ಟ್ ಮಾಡಿ 524.256 ಮೀಟರ್ಗೆ ನೀರು ನಿಲ್ಲಿಸಲಿಕ್ಕೆ ಬೇಕಾಗ್ತಕ್ಕಂಥದ್ದನ್ನು ಶುರು ಮಾಡಿ. ಈ ಸರ್ಕಾರ ಬಂದ ಒಂದೇ ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಿಲ್ಲ, ಒಂದೇ ಒಂದು
ಕಟ್ಟಡಕ್ಕೆ ಪರಿಹಾರ ಕೊಡಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಆರಂಭ ಯಾವತ್ತೂ ಅವನ್ನ ಕಡಿಮೆ ಮಾಡಿ ನಮ್ಮ ಸರ್ಕಾರ ಹೋದ ದಿವಸ ನಮ್ಮ ಅಕೌಂಟ್ನಲ್ಲಿ ಆರಂಭ ಲ್ಯಾಂಡ್ ಎಕ್ವಿಷನ್ಗೆ 1900 ಕೋಟಿ ಆಲೋಚಿಸಿದೆ. ಈ ಸರ್ಕಾರ ಬಂದ ಮೇಲೆ ಆ ಹಣವನ್ನು ವಾಪಸ್ ನಾವು ಯಾವತ್ತೂ ಸಾವಿರಾರು ಕೋಟಿ ಅಕೌಂಟ್ನಲ್ಲಿಟ್ಟು ರೈತರಿಗೆ ಕಾಲಕ್ಕೆ ಅವಾರ್ಡ್ 6 ಕೋಟಿ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಇದ್ದರೆ ಅದನ್ನು ಇವತ್ತು ವಾಪಸ್ ಅದು ಒಂದು ಕಡೆ ಆಯಿತು. ನಾವು ಮಾಡ್ರಿ ಅಂತ ಒತ್ತಾಯ ಮಾಡ್ಕೊಳ್ತಾ ಇದ್ರೂ ಕೂಡ ಉತ್ತರ ಕರ್ನಾಟಕದ ಯೋಜನೆಗಳ ಬಗ್ಗೆ ಈ ಸರ್ಕಾರಕ್ಕೆ ಎಳ್ಳಷ್ಟು ಕಳಕಳಿ ಕಾಣಿಸಿಲ್ಲ. ಮಮತಾಯಿ ಯೋಜನೆ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಚಿತ್ರದುರ್ಗ ಲೋಕಸಭಾ ಸದಸ್ಯನಾಗಿ ಅಪ್ಪರ್ ಪ್ರಾಜೆಕ್ಟ್ ನಮ್ಮ ಸರ್ಕಾರದ ಅವಧಿಯೊಳಗೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 5,700 ಕೋಟಿ ಕೊಟ್ಟರು. ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ 10 ವರ್ಷ ಹಿಂದೂ ಮಾಹಿತಿ ಕೊಡ್ತೀವಿ. ಇವತ್ತು ಕೊಡ್ತೀವಿ. 2013-14ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರು ಪ್ರತಿ ವರ್ಷ ಖರ್ಚು ಮಾಡಿದ್ದಾರೆ 2014ಕ್ಕೆ 6,730 ಕೋಟಿ, 14-15ಕ್ಕೆ 9,820 ಕೋಟಿ, 15-16ಕ್ಕೆ 8,737 ಕೋಟಿ, 16-17ಕ್ಕೆ 10,879 ಕೋಟಿ, 17-18ಕ್ಕೆ 12,498 ಕೋಟಿ, 18-19ಕ್ಕೆ ಸಮ್ಮಿಶ್ರ ಸರ್ಕಾರ JDS ಮತ್ತು ಕಾಂಗ್ರೆಸ್ ಕುಮಾರಸ್ವಾಮಿ ಅವರು 14,804. ಅದಾದ್ಮೇಲೆ 19-20ಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಮಗೆಲ್ಲ ಗೊತ್ತದು ಬಜೆಟ್ನಲ್ಲಿ ಏನೇನಾಯಿತು ಅಂತೇಳಿ ನಾವು ಒತ್ತಡ ಹಾಕಿ ರಿಕ್ವೆಸ್ಟ್ ಮಾಡಿ 17,277 ಕೋಟಿ ನಾವು ಖರ್ಚು ಮಾಡಿದ್ವಿ ಯಡಿಯೂರಪ್ಪನವ್ರ ಸರ್ಕಾರ. ಆಮೇಲೆ 20-21 19,212 ಕೋಟಿ, 21-22ಕ್ಕೆ ನಾನೇ ನೀರಾವರಿ ಮಂತ್ರಿಗಳಂತೆ ಜುಲೈಗೆ 19,820 ಕೋಟಿ, 22-23ಕ್ಕೆ ನಾನೇ ನೀರಾವರಿ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 23,350. ಅದಾದ್ಮೇಲೆ 23-24 ನಾವು ಬಜೆಟ್ ಮಂಡಿಸಿದ್ವಿ. ಆ ಬಜೆಟ್ ನಮ್ಮ ತೆರಿಗೆ ಹೊಸ ಬಜೆಟ್ ಮಂಡಿಸಿದ್ರು ಸಿದ್ದರಾಮಯ್ಯ ಮೇದಲ್ಲಿ ಅವ್ರ ಸರ್ಕಾರ 2020. ಅದಾದ್ಮೇಲೆ ಅವರು ಖರ್ಚು ಮಾಡಿರ್ತಕ್ಕಂಥ ಶೂನ್ಯ ನಾವು ಮಾಡಿದ್ರೆ ಅದರ ಆ ಲೆಕ್ಕದಾಗ ನಾವು 24-25 ಲಕ್ಷ ಕೊಟ್ಟರೆ 24-25 5,096 ಎಷ್ಟು 5,096. ಇದು ನಮ್ಮ ಜಿಲ್ಲೆಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಮಾಡಿದಂಥ ಇದು ಒಂದು ಕಡೆ ಆದರೆ ಇನ್ನೊಂದು ಬಹಳ ದೊಡ್ಡ ದುರಂತ ಅಂದ್ರೆ ನಾವು 524.256 ಮೀಟರ್ಗೆ ಡ್ಯಾಮ್ ಕಟ್ಟಿದ್ದೀವಿ. ನೀರು ನಿಲ್ಲಿಸಲಿಕ್ಕೆ ತಯಾರಾದ ಹಿಂದೆ ಗೇಟ್ ಅಳವಡಿಸಿದ್ವಿ. ಆಂಧ್ರದವ್ರು ತಕರಾರು ಮಾಡಿ ಗೇಟ್ ಕಟ್ ಮಾಡಿಲ್ಲ. ಜನ ಗೊತ್ತಿರುವಂಥ ವಿಷಯ ಅದನ್ನೇ ಪ್ರಸ್ತಾಪ. ಇವತ್ತು ಸರ್ಕಾರ ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಫಿಡವಿಟ್ ಹಾಕ್ಲಿಕ್ಕೆ ತಯಾರಾಗಿ ಕೋರ್ಟ್ನಲ್ಲಿ ನಾವು 524 ಮೀಟರ್ಗೆ ನೀರು ನಿಲ್ಲಿಸೋದಲ್ಲ 522ಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ. ನಾಳೆ ಹೈಕೋರ್ಟಿಗೆ ಅಫಿಡವಿಟ್ ಹೋಗ್ತದೆ.
ಇದು ನಮಗೆ ಮಾಡ್ತಕ್ಕಂಥದ್ದು 50 ವರ್ಷ ನಾವು ಜಾತಕ ಪರೀಕ್ಷೆಗೆ ಕೈಕೊಂಡು ಕೂತಿದ್ವಿ. ನೀರಾವರಿ ಆಗ್ತದೆ 15 ಲಕ್ಷ ಎಕರೆ ನಮಗೆ ಮಾಡ್ತಕ್ಕಂಥ ದ್ರೋಹ ಇದು. ಅದಕ್ಕೆ ನಾನು ಇವತ್ತು ವಿಶೇಷವಾದಂಥ ಪ್ರೆಸ್ ಮೀಟ್ ಅನ್ನು ಇರಿಸಲ್ಪಡ್ತೇನೆ. ನಾನು ನಮ್ಮ ಮೂಲಕ ಉತ್ತರ ಕರ್ನಾಟಕದ 5 ಜಿಲ್ಲೆಗಳು ಏನೇನು ಒಳಪಡ್ತಕ್ಕಂಥ 5 ಜಿಲ್ಲೆಗಳಲ್ಲಿ ವಿನಂತಿ ಮಾಡ್ತೇನೆ, ರೈತರಿಗೆ ವಿನಂತಿ ಮಾಡ್ತೇನೆ. ಈ ಸರ್ಕಾರದ ವಿರುದ್ಧ ಬಂಡ ಹೇಳಬೇಕು. ಯಾವ ಕಾರಣಕ್ಕೂ ಕೋರ್ಟಲ್ಲಿ 522ಕ್ಕೆ ನಾವು ನೀರು ನಿಲ್ಲಿಸ್ತೀವಿ ಅಂತ ಅನ್ನೋದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು. 524 ನಿಲ್ಲಿಸಬೇಕು. ನಮ್ಮದು 15 ಲಕ್ಷ ನೀರಾವರಿ ಇರ್ತಾ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ. ಅದಕ್ಕಾಗಿ ಇವತ್ತು ನಾನು ವಿಶೇಷವಾದಂಥ ಪ್ರೆಸ್ ಮೀಟ್ ಅನ್ನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮ್ಮ ಜನರನ್ನು ಎಚ್ಚರಿಸುವಂಥ